ನಿನ್ನ ಪ್ರೇಮ ಕಥೆ ಅದ್ಧೂರಿ ಮೇಕಿಂಗ್ ನಿಂದ ಸಿನಿಪ್ರಿಯರಲ್ಲಿ ಕುತೂಹಲ ಮೂಡಿಸಿರೋ ಸಿನಿಮಾ. ಉತ್ತರ ಕರ್ನಾಟಕದಲ್ಲಿ ನಡೆದಿರೋ ರಿಯಲ್ ಲವ್ ಸ್ಟೋರಿಯನ್ನ ಬೇಸ್ಡ್ ಮಾಡಿರೋ ಈ ಸಿನಿಮಾ ಮೇಕಿಂಗ್ ವಿಚಾರವಾಗಿ ಸಖತ್ ಸೌಂಡ್ ಮಾಡಿತ್ತು. ಅದರಂತೆ ಈ ಸಿನಿಮಾ ಈ ವಾರ ರಿಲೀಸ್ ಆಗ್ತಿದ್ದು, ಈ ಸಿನಿಮಾದ ವಿಶೇಷತೆಗಳ ಬಗ್ಗೆ ಚಿತ್ರತಂಡ ಸಮಥಿಂಗ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ TV9 ಒಟ್ಟಿಗೆ ಹಂಚಿಕೊಂಡಿದೆ. ನೋಡಿ. ಕರ್ನಾಟಕ ಅಂದ್ರ ಪಂಚಪ್ರಾಣ, ಕರ್ನಾಟಕ ಅಂದ್ರ ಹೆತ್ತವಂಗಿಂತ ಹೆಚ್ಚು ಅಂತ ಬದುಕ್ತವೆ. ನನ್ನ ಪ್ರೇಮ ಕಥೆಯಲ್ಲಿ ಒಂದು ಅಪ್ಪಟ ಉತ್ತರ ಕರ್ನಾಟಕದ ಭಾಷೆ, ಒಂದು ಜವಾರಿ ಸ್ಲ್ಯಾಂಗ್ ಏನಿದೆ, ಇದನ್ನು ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ನಮ್ಮ ನಿರ್ದೇಶಕರು ಶಿವ ಜಮಖಂಡಿ ಅವರು ಅದೇ ಭಾಗದವರಾಗಿರೋದ್ರಿಂದ ಈ ಸಿನಿಮಾ ನನ್ನ ವೃತ್ತಿ ಜೀವನದಲ್ಲಿ ಡಿಫ್ರೆಂಟ್ ಅನ್ನೋದಕ್ಕಿಂತ ಇನ್ನೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗೆ ತುಂಬ ಕೊಟ್ಟಿದ್ದಾರೆ ಡೈರೆಕ್ಟ್. ಈ ಪ್ರೀತಿ ಅನ್ನೋದು ಕಟಿಕಿ ಹುಳ ಇದ್ದಂಗೆ, ದಿನ ಅದ್ರ ಕಡಿತ ಹೆಚ್ಚಾಕೈತಿ ಹೊರತು ಕಡಿಮೆ ಆಗಂಗಿಲ್ಲ. ನನ್ನ ನಿನ್ನ ಪ್ರೇಮ ಕಥೆ ಒಂದು ಜವಾರಿ ಕತೆ ರೀ. ಇದು ಉತ್ತರ ಕರ್ನಾಟಕದ ಹೊಸ ಹುಡುಗನ ಒಂದು ಪ್ರಯತ್ನ, ಹೊಸ ನಿರ್ಮಾಪಕರ ಒಂದು ಪ್ರಯತ್ನ. ಸೊ ಇಲ್ಲಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಇದು ಒಂದು ಸ್ವಂತ ಕತೆ, ಅದು ರೀಮೇಕ್ ಅಲ್ಲ, ಸ್ವಮೇಕ್ ಚಿತ್ರ, ಮತ್ತು ಒಂದು ರಿಯಲ್ ಆಗಿ ನಡೆದಿರೋಂಥ ಕತೆ ರೀ ಇದು. ಆ ಕಥೆಯನ್ನು ನೀವೆಲ್ಲ ಇಷ್ಟಪಡ್ತೀರಿ, ಯಾಕಂದರೆ ಇದು ಬರೀ ನನ್ನ ನಿನ್ನ ಪ್ರೇಮ ಕಥೆ ಅಲ್ಲ, ಇದು ನಿಮ್ಮ ಪ್ರೇಮ ಕಥೆ. ನಿಮಗೆ ಇಷ್ಟ ಆಗುವಂಥ ಎಲ್ಲ ಅಂಶಗಳು ಈ ಚಿತ್ರದಾಗ ಅದಾವಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದ್ರು ಇವ್ರಿಬ್ಬರನ್ನ ಬೇರೆ ಮಾಡಕ್ ಆಗಲ್ರಿ, ಯಾಕಂದ್ರ ಅವ್ರಿಬ್ಬರದು ಕರೆ ಪ್ರೀತಿ ಐತಿ. ನನ್ನ ನಿನ್ನ ಪ್ರೇಮ ಕಥೆ ನನಗೆ ಶಿವು ಸರ್ ನಾನು ಬಾಂಬೆಲಿದ್ದಾಗಲೇ ಫೋನ್ ಮಾಡಿ ನರೇಷನ್ ಕೊಟ್ಟರು. ಫೋನಲ್ಲಿ 2 hour ನರೇಷನ್ ಇತ್ತು. ತುಂಬ ಇಷ್ಟ ಆಯಿತು ಕತೆ ತುಂಬ ಇಷ್ಟ ಆಯ್ತು ನನಗೆ. ಹಾಗೆ ನಾವು ಜಾನ್ವರಿಯಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಫಸ್ಟ್ ಶೆಡ್ಯೂಲ್ ಇತ್ತು, ಅದಾದಮೇಲೆ ಬಿಜಾಪುರ ಜಮಖಂಡಿಯಲ್ಲಿ ಶೂಟಿಂಗ್ ಆಯಿತು. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮವ್ರು ನಮ್ಗ ದೋಖ ಮಾಡಿದ್ರಿ. ನಿಮಗೋಸ್ಕರ ಇಡೀ ರಾತ್ರಿ ಕಾದಿದ್ದೀನಿ, ಜೀವನ ಪೂರ್ತಿ ಕಾಯಕ್ಕೂ ರೆಡಿ. ನಿನ್ನ ಮಗನ ತುಂಡಾಗ ಕಡದ ಹೆಡಗಿ ತುಂಬುವುದು ದೊಡ್ಡ ವಿಷಯ ಅಲ್ಲ. ನನ್ನ ನಿನ್ನ ಪ್ರೇಮ ಕತೆ, ನೀವು ಟೈಟಲ್ ಕೇಳಿದ್ರೇ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಇದರಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಯಾವುದೇ ನಟನಿಗೂ ವಿಭಿನ್ನವಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಒಂದು ಸ್ಲ್ಯಾಂಗ್ ಇದೆಯಲ್ಲ, ಉತ್ತರ ಕರ್ನಾಟಕದ ಸ್ಲ್ಯಾಂಗು, ಅದನ್ನು ಯೂಸ್ ಮಾಡಿಕೊಂಡು ಮಾತಾಡಬೇಕಾಗಿತ್ತು. ಸೊ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು. ಎಕ್ಸೈಟೆಡ್ ಆಗಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ನಾನೇನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನಿಮಿಷ ಮದರಂಗಿ ಒಣಗಿದ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿ ಕೈ ವಾಶ್ ಮಾಡ್ಕೊರಿ. ಅವ್ರು ಖರೆ ಯಾರನ್ನಾರು ಪ್ರೀತಿಸಿದ್ರೆ ಮಧುರಂಗಿ ತನ್ನಷ್ಟಕ್ಕೆ ತಾನಾರಂಗಿರ್ತೈತಿ. ಮಧುರ ಮಧುರ ರಂಗಿ ಮಧುರಂಗಿ ಮದರಂಗಿ ತನು ಮನಕ್ಕೆ ತೊಡಿಸೋ ಅಂಗಿ ಮೃದುವಂಗಿ ಮದರಂಗಿ. ಜಮೀನ್ದಾರ್ ಕಣ್ಲೇನಾ ಜಮೀನ್ದಾರ್. ಒಬ್ಬ ಸಾಮಾನ್ಯ ಕಲಾವಿದ, ಒಬ್ಬ ಮೆಹಂದಿ ಆರ್ಟಿಸ್ಟ್ ಅಂತ ಹೇಳ್ತಾರಲ್ಲ, ಈ ಬಿಜಾಪುರಲ್ಲಿ ಗೋಲ್ ಗುಂಬಜ್ ಇದೆ. ಗೋಲ್ ಗುಂಬಜ್ ಎದುರಿಗೆ ಹುಡುಗಿರು ಬರ್ತಾರೆ, ಅವ್ರ ಕೈಗೆ ಮೆಹಂದಿ ಹಾಕ್ಕೊಂಡು ಒಂದು ಹಾಬಿ ಥರ ಮಾಡಿರ್ತಾರೆ, ಒಂದು ಬಿಸ್ನೆಸ್ ಥರ. ಬಟ್ ಅವನ ಮೇಯ್ನ್ ಲೈಫ್ ಸೋರ್ಸ್ ಬಂದು ಒಂದು ಆರ್ಕೆಸ್ಟ್ರಾ. ಅವ್ರದ್ದೇ ಅದೊಂದು ಚಿಕ್ಕ ತಂಡ ಕಟ್ಕೊಂಡಿರ್ತಾರೆ, ಸ್ನೇಹಿತರಿರ್ತಾರೆ, ಬಹಳ ವೆರಿ ಕ್ಲೋಸ್ ನಿಟ್ ಒಂದೊಂದು ಆರ್ಕೆಸ್ಟ್ರಾ, ಒಂದು ಫ್ಯಾಮಿಲಿ ಥರ. ಮುಂಜಿ ಹಬ್ಬ ಉತ್ಸವ ಏನೇ ಇದ್ರು ನಮ್ಮನ್ನು ಮರಿಬ್ಯಾಡ್ರಿ. ಹಾಡು ಕುಣಿತ ಮೋಜು ಮಸ್ತಿ ಯಾವ್ದಕ್ಕೂ ನಾವು ಕಮ್ಮಿ ಮಾಡಲ್ರಿ. ನಿಮ್ಮ ಚಪ್ಪಾಳೆನೇ ಕೊಡುಗೊರೆ. ಎಲ್ಲ ಕ್ಯಾರೆಕ್ಟರ್ಸ್ ನಾವು ಬೇಸ್ಡ್ ಔಟ್ ಆಫ್ ಬಿಜಾಪುರ ಜಮಖಂಡಿ ಅದೇ ಥರ ಮಾತಾಡಬೇಕು. ಬಟ್ ನನ್ನ ಕ್ಯಾರೆಕ್ಟರ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಬೆಳೆದಿರೋಂಥ. ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ, ಬಟ್ ಐ ಬಿನ್ ಡೂಯಿಂಗ್ ಮೈ ಸ್ಟಡೀಸ್ ಇನ್ ಬ್ಯಾಂಗ್ಳೂರ್. ಸೊ ಥ್ಯಾಂಕ್ಫುಲಿ ನಾನು ಇವಾಗ ನಿಮ್ಮ ಜೊತೆ ಹೇಗೆ ಮಾತಾಡ್ತಾ ಇದ್ದೀನಿ ಅದೇ ಥರ ನನ್ನ ಕ್ಯಾರೆಕ್ಟರ್ ಇದೆ. ಐ ಡೆಂಟ್ ಹ್ಯಾವ್ ಅ ಆಕ್ಸೆಂಟ್ ಇನ್ ದಿಸ್. ಐ ಥಿಂಕ್ ಬೇರೆಯವ್ರು ಎಲ್ಲ, ರಾಘು, ತಿಲಕ್, ಸುಧಾ ಬೆಳವಾಡಿ, ಚಿಕ್ಕಣ್ಣ ಎಲ್ಲರೂ ಅಷ್ಟೇ, ದೇ ಹ್ಯಾಡ್ ಟು ಲರ್ನ್ ದಟ್ ಆಕ್ಸೆಂಟ್ ಅಂಡ್ ಟಾಕ್. ತುಂಬ ಕಷ್ಟ ಅನ್ನಿಸ್ತಾಯಿತ್ತು ನನಗೆ. ಅಯ್ಯೋ ಥ್ಯಾಂಕ್ ಗಾಡ್ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ನನ್ನ ಅಕ್ಕನ ಮದುವೆಗೆ. ಸೊ ದಿಸ್ ಇಸ್ ಹೌ ಐ ಟಾಕ್ ಇನ್ ದ ಮೂವಿ. ಮಧುರ ಮಧುರ ರಂಗಿ ಮಧುರಂಗಿ ಮದರಂಗಿ ತನು ಮನಕ್ಕೆ ತೊಡಿಸೋ ಅಂಗಿ ಮೃದುವಂಗಿ ಮದರಂಗಿ ಹೃದಯ ಹೊಸೆದ ಹೊಸ ಭಂಗಿ ಮದರಂಗಿ ನವ ಬದುಕು ಕಟ್ಟಿಕೊಡುವ ಮೃದುವಂಗಿ ಮದರಂಗಿ. ಸಂಗೀತ ನಮ್ಮ ಚಿತ್ರದ ಜೀವಾಳ. ನನ್ನ ನಿನ್ನ ಪ್ರೇಮ ಕಥೆ ಅಂದರೆ ಅದು ಸಂಗೀತ ಜೊತೆ ಸಾಗುವಂಥ ಒಂದು ಚಿತ್ರ.
ಅದರ ಟ್ಯಾಗ್ ಲೈನೇ ಕಮ್ ಫಾಲ್ ಇನ್ ಲವ್ ಅಂತ, ಕಮ್ ಫಾಲ್ ಇನ್ ಮ್ಯೂಸಿಕ್ ಅಂತ. ಸೊ ಸಂಗೀತದ ಜೊತೆಗೆ ಚಿತ್ರ ಸಾಗ್ತಾ ಇರುತ್ತೆ. 7 ಹಾಡುಗಳನ್ನ 7 ಸ್ಟಾರ್ಸ್ಗಳು ಹಾಡಿದ್ದಾರೆ, ಅದು ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ವಿಚಾರನೇ. ಆ ಎಲ್ಲ ಹಾಡುಗಳನ್ನ ಜನ ಇಷ್ಟಪಡ್ತಿದ್ದಾರೆ, ಅದು ದೊಡ್ಡ ವಿಚಾರ. ಸೊ ಆ ಹಾಡುಗಳ ಜೊತೆ ಚಿತ್ರ ಸಾಗೋದ್ರಿಂದ ಎಲ್ಲೂ ಕೂಡ ಯಾರಿಗೂ ಬೇರೆ ಬೋರ್ ಆಗುವಂಥದ್ದಾಗಲಿ ಏನಪ್ಪ ಈ ಥರ ಇದೆ ಅನ್ನೋ ಥರದಾಗಲಿ ಯಾವುದೂ ಇಲ್ಲ. ಅದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸುಮಧುರವಾದ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆ ವೆಂಕಟೇಶ್, ಹಂಸಲೇಖ, ಮನೋಹರ್, ಗುರು ಕಿರಣ್, ಹರಿ ಕೃಷ್ಣ, ಅರ್ಚಜನ್ಯ, ಮ್ಯೂಸಿಕೋ ಉದಯ್ ಶಂಕರ್, ಗೀತ ಪ್ರಿಯ, ನಾಗೇಂದ್ರ ಪ್ರಸಾದ್, ಕಲ್ಯಾಣ್, ಯೋಗರಾಜ್ ಭಟ್ಟು, ಗಾಯಕಿನಿ, ಲಿರಿಕೋ. ಕನ್ನಡ ಸಿನಿಮಾಗಳನ್ನ ಇತ್ತೀಚೆಗೆ ತುಂಬ ಪ್ರೀತಿಯಿಂದ ನೋಡಿ ಒಪ್ಕೊಂಡು ಅದಕ್ಕೆ ಯಶಸ್ಸನ್ನು ಕೊಡ್ತಾ ಇರೋ ನಮ್ಮ ಎಲ್ಲ ಆಡಿಯನ್ಸ್ಗೆ, ನಮ್ಮ ಜನರಿಗೆ ನಾನು ಹೇಳ್ತಿರೋದು, ನನ್ನ ನಿನ್ನ ಪ್ರೇಮ ಕಥೆ ಇನ್ನೊಂದು ಒಳ್ಳೆ ಸಿನಿಮಾ, ಅಂಥದ್ದೇ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಒಳ್ಳೆ ಹಾಡುಗಳು ಬೇಕು ಸರ್ ಅಂದರೆ ಒಳ್ಳೆ ಹಾಡುಗಳಿದ್ದಾವೆ, ಆ್ಯಕ್ಷನ್ ಬೇಕು ಅಂದರೆ ಆ್ಯಕ್ಷನ್ ಇದೆ, ಕಾಮಿಡಿ ಇದೆ ಅಂತ ಹೇಳಿ ಕಾಮಿಡಿ ಬೇಕು ಅಂದರೆ ಚಿಕ್ಕಣ್ಣನೇ ಇದ್ದಾರೆ. ಒಟ್ಟಾರೆ ನೋಡಿ ಖುಷಿ ಪಡುವಂಥ ಸಿನಿಮಾ ನನ್ನ ನಿನ್ನ ಪ್ರೇಮ ಕಥೆ. ಹೇಳಿದ್ರೆ ಗಾಯಕ, ಬೈಕ್ ಹತ್ತಿದ್ರೆ ನಾಯಕ, ಸುಮ್ಮನಿದ್ರ ಸೇವಕ, ಸಿಟ್ಟಿಗದ್ರ ಸುಡುಗಾಡ್ಸಿದ್ದಾದಿನಲೇ ಸುಡುಗಾಡ್ಸಿದ್ದಾದಿನೇ. ಒಟ್ಟಾರೆ ಈ ವಾರ 3 ವಿಭಿನ್ನ ಕಥಾ ಹಂದರದ ವಿಶಿಷ್ಟ ಮೇಕಿಂಗ್ ಇರೋ ಈ ಸಿನಿಮಾಗಳು ಒಂದೊಂದು ಬಗೆಯಲ್ಲಿ ಸಿನಿಪ್ರಿಯರನ್ನ ಸೆಳೆಯುವ ತರಹ ಕಾಣ್ತಿವೆ. ಆದ್ರೂ ಸಿನಿಪ್ರಿಯರಿಗೆ ಈ ಮೂವರಲ್ಲಿ ಯಾರು ಹಿತವರು ಅನ್ನಿಸ್ತಾರೆ ಅನ್ನೋದು ಈ ವೀಕೆಂಡ್ಗೆ ಗೊತ್ತಾಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.